ನಮಸ್ಕಾರ ಎಲ್ಲ ಕನ್ನಡ ಸಮಸ್ತ ಮನಸ್ಸುಗಳಿಗೆ ವಂದನೆಗಳು. ಇವತ್ತು ನಾವು ರಾಯರ ಊರು, ಚಿನ್ನದ ನಾಡು, ಭತ್ತದ ಬೀಡು, ಕೃಷ್ಣ ತುಂಗಭದ್ರಾ ನದಿಗಳ ನಡುವಣ ಫಲವತ್ತಾದ ಮಣ್ಣು ಹೊಂದಿರತಕ್ಕಂತ ರಾಯಚೂರಿನ ಬಗ್ಗೆ ತಿಳಿದುಕೊಳ್ಳೋಣ. ರಾಯರ ಊರು ರಾಯಚೂರು, ಬಿಸಿಲ ಊರು, ಸೂರ್ಯನ ಸೂರು, ಚಿನ್ನದ ಊರು, ಭತ್ತದ ತವರು, ಪವರಿನ ಕದರು ನಮ್ ರಾಯಚೂರು. ರಾಯಚೂರು ಇತಿಹಾಸ ಕಾಲದಲ್ಲಿ ತುಂಬಾ ಯುದ್ಧಗಳು ನಡೆದಿರತಕ್ಕಂತ ಒಂದು ಸ್ಥಳವಾಗಿದೆ. ಇಲ್ಲಿನ ರಕ್ತಸಿಕ್ತ ಬಂಡೆಗಳನ್ನು ಮತ್ತು ಕೋಟೆ ಕೊತ್ತಲಗಳನ್ನು ಮಾತನಾಡಿಸುತ್ತಾ ಹೋದರೆ ಇಲ್ಲಿನ ಒಂದು ಇತಿಹಾಸವನ್ನು ತಿಳಿದುಕೊಳ್ಳಬಹುದು ವೀಕ್ಷಕರೇ. ಇವತ್ತು ನಾವು ರಾಯಚೂರಿನ ಇತಿಹಾಸವನ್ನು ನಾವು ನೋಡುತ್ತಾ ಹೋದಾಗ ಜಿಲ್ಲೆಯ ದಾಖಲಿತ ಇತಿಹಾಸವನ್ನು ಕ್ರಿಸ್ತ ಪೂರ್ವ 3ನೇ ಶತಮಾನದ ಹಿಂದೆಯೇ ಗುರುತಿಸಲಾಗಿದೆ. ಅಶೋಕನ 3 ಶಿಲಾಶಾಸನಗಳು ಇಲ್ಲಿ ದೊರೆತಿರುವುದು. ಒಂದು ಮಸ್ಕಿಯಲ್ಲಿ, ಇನ್ನ 2 ಉಳಿದಿರ್ತಕ್ಕಂಥದ್ದು ಕೊಪ್ಪಳದಲ್ಲಿ ನೋಡಬಹುದು. ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಮ ಪ್ರಿಯ ಎಂದು ಬಣ್ಣಿಸಿರ್ತಕ್ಕಂಥದ್ದು ನೋಡಬಹುದು. ಈ ಮಹಾನ್ ಮೌರ್ಯ ರಾಜ ಅಶೋಕನ ಕಾಲಕ್ಕೆ ಸೇರಿದೆ ಎಂದು ಸಾಬೀತುಪಡಿಸುತ್ತದೆ. ಕ್ರಿಸ್ತ ಪೂರ್ವ 273 ಮತ್ತು 236 ಸಮಯದಲ್ಲಿ ಈ ಪ್ರದೇಶವು ಅಶೋಕನ ವಾಯ್ಸ್ರಾಯ್ ಆಗಿರ್ತಕ್ಕಂಥ ಅಥವಾ ಮಹಾಮಾತ್ರರ ಆಡಳಿತಕ್ಕೆ ಸೇರಿತ್ತು ಎಂದು ನೋಡಬಹುದು. ನಾವಿನ್ನು ಕ್ರಿಶ್ಚಿಯನ್ ಆರಂಭ ಯುಗದ ನೋಡುತ್ತಾ ಹೋದರೆ ಜಿಲ್ಲೆಯು ಶಾತವಾಹನರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ಎಂದು ತಿಳಿದು ಬರುತ್ತದೆ. ನಂತರದ ಕಾಲಘಟ್ಟದ ಕ್ರಿಸ್ತ ಶಕ 3 ಮತ್ತು 4ನೇ ಶತಮಾನದ ಆಳ್ವಿಕೆ ಸಮಯದಲ್ಲಿ ವಕಟಕರು ರಾಯಚೂರಿನ ಸ್ವಲ್ಪ ಭಾಗವನ್ನು ಸ್ವಲ್ಪ ಸಮಯದವರೆಗೆ ಆಳಿರ್ತಕ್ಕಂಥದ್ದು ಕೆಲವು ಮೂಲಗಳಿಂದ ತಿಳಿದು ಬರುತ್ತದೆ. ನಂತರ ಇದನ್ನು ಕದಂಬರು ಆಳ್ವಿಕೆ ಮಾಡಲಾಯಿತು. ಅನಂತರದಲ್ಲಿ ಬಾದಾಮಿ ಚಾಳುಕ್ಯರು ಆಳಿದರೆಂದು ಐಹೊಳೆ ಶಾಸನದ ಪ್ರಕಾರ 2ನೇ ಪುಲಿಕೇಶಿ ಪಲ್ಲವರನ್ನು ಸೋಲಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡು ತನ್ನ ಮಗ ಆದಿತ್ಯವರ್ಮನಿಗೆ ಈ ಪ್ರಾಂತವನ್ನು ಆಳ್ವಿಕೆ ಮಾಡಲು ಕೊಟ್ಟಿದ್ದನೆಂದು ತಿಳಿದು ಬರುತ್ತದೆ. ನಂತರದ 8ನೇ ಶತಮಾನದ ಕಾಲಘಟ್ಟದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದರೆಂದು ರಾಷ್ಟ್ರಕೂಟರ ಅಮೋಘ ವರ್ಷನ ನೃಪತುಂಗನು ತನ್ನ ಕವಿರಾಜ ಮಾರ್ಗದಲ್ಲಿ ಕೂಪನಗರ ಎಂದು ಕೊಪ್ಪಳಕ್ಕೆ ಕರೆದಿದ್ದಾನೆ. ನಂತರದ ಒಂದು 10-12ನೇ ಶತಮಾನದಲ್ಲಿ ಕಲ್ಯಾಣದ ಚಾಳುಕ್ಯರು ಕೂಡ ಆಳ್ವಿಕೆ ಮಾಡಿದ್ದು ಇಲ್ಲಿಯ ಹಲವಾರು ಸಾಕ್ಷಿಗಳು ನಮಗೆ ಸಿಗುತ್ತವೆ. ನಂತರ 12ನೇ ಶತಮಾನದ ನಂತರ 13ನೇ ಶತಮಾನ ಮಧ್ಯದಲ್ಲಿ ಚೋಳರು, ಅಯಯರು, ಸಿಂಧ್ಯಗಳು ಸೇರಿದಂತ ಅನೇಕ ರಾಜರು ಸ್ವಲ್ಪ ರಾಯಚೂರಿನ ಭಾಗವನ್ನು ಆಳ್ವಿಕೆ ಮಾಡಿದ್ದು ನಾವು ನೋಡಬಹುದು. ಇದಾದ ನಂತರದಲ್ಲಿ ರಾಯಚೂರನ್ನು ಆಳಿರ್ತಕ್ಕಂಥದ್ದು ಒಂದು ವಾರಂಗಲ್ಲಿನ ಕಾಕತೀಯರು ಇಲ್ಲಿನ ಆಡಳಿತ ಮಾಡಿದರೆಂದು, ಇವರ ಕಾಲದಲ್ಲಿ ರಾಯಚೂರನ್ನು ರಾಯಚೂರು ಎಂದು ಕರೆದಿರ್ತಕ್ಕಂಥದ್ದು ಅವರ ಶಿಲಾಶಾಸನಗಳಲ್ಲಿ ನಾವು ನೋಡಬಹುದು. ಕ್ರಿಸ್ತ ಶಕ 1422ರಿಂದ 43ರ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಬಹುಮನಿ ಸುಲ್ತಾನರಿಗೂ ಯುದ್ಧವಾಗುತ್ತೆ. ಆ ಸಂದರ್ಭದಲ್ಲಿ ಕೊನೆಗೂ ಬಹುಮನಿ ಸುಲ್ತಾನರು ವಿಜಯವಾಗುತ್ತಾರೆ. ನಂತರ ಈ ಒಂದು 1520ರಲ್ಲಿ ಐತಿಹಾಸಿಕ ರಾಯಚೂರು ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ರಾಯಚೂರನ್ನು ಪುನಃ ವಶಪಡಿಸಿಕೊಂಡಿರ್ತಕ್ಕಂಥದ್ದು ದಾಖಲಿತವಾಗಿದೆ. ಹೀಗೆ ದೋಹ ಪ್ರಾಂತ್ಯಗಳಿಗಾಗಿ ಕೃಷ್ಣದೇವರಾಯ ಮತ್ತು ಬಹುಮನಿ ಸುಲ್ತಾನರು ಹಲವಾರು ಬಾರಿ ಯುದ್ಧ ನಡೆದಿರತಕ್ಕಂಥದ್ದು ನಾವು ನೋಡಬಹುದು. ನಂತರದ ದಿನಗಳಲ್ಲಿ ಮೊಘಲ್ ಸಾಮ್ರಾಜ್ಯ, ಹೈದರಾಬಾದ್ ನಿಜಾಮ ಮತ್ತು ಬ್ರಿಟಿಷರ ನಿಯಂತ್ರಣದಲ್ಲಿ ಇರುತ್ತದೆ. ನಂತರ ರಾಯಚೂರು ಸ್ವಲ್ಪ ಸಮಯದವರೆಗೆ ಹೈದರಾಬಾದ್ ರಾಜಪ್ರಭುತ್ವದಲ್ಲಿತ್ತು. 1956ರಲ್ಲಿ ರಾಯಚೂರು ಮೈಸೂರು ರಾಜ್ಯದ ಭಾಗವಾಯಿತು. ಹೀಗೆ ಕರ್ನಾಟಕದಲ್ಲಿ ರಾಯಚೂರು ಒಂದು ಭಾಗವಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಇನ್ನು ನಾವು ಮುಂದುವರೆದು ರಾಯಚೂರಿನ ಕೋಟೆಗಳು ಮತ್ತು ಧಾರ್ಮಿಕ ಕೇಂದ್ರಗಳ ಬಗ್ಗೆ ನೋಡುತ್ತಾ ಹೋದರೆ ಮೊದಲನೆಯದಾಗಿ ನಾವು ರಾಯಚೂರಿನ ಕೋಟೆ ಬಗ್ಗೆ ಮಾತನಾಡಬೇಕಾಗುತ್ತದೆ. ರಾಯಚೂರಿನ ಕೋಟೆಯನ್ನು 13ನೇ ಶತಮಾನದಲ್ಲಿ ರಾಣಿ ರುದ್ರಮದೇವಿಯ ಸಾಮಂತನಾಗಿರ್ತಕ್ಕಂಥ ಗೋನಾ ಗನ್ನಾರೆಡ್ಡಿಯ ಸೇನಾಪತಿ ವಿಠಲನಾಥರು ಕ್ರಿಸ್ತ ಶಕ 1294ರಲ್ಲಿ ಈ ಒಂದು ಒಳಕೋಟೆ ನಿರ್ಮಿಸಿದ್ದಾನೆಂದು, ಮೂಲ ಕೋಟೆಯು ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿತ್ತೆಂದು ಕೆಲವು ಮೂಲಗಳಿಂದ ತಿಳಿದು ಬರುತ್ತದೆ. ಆದರೆ ಕಾಕತೀಯ ರಾಣಿ ರುದ್ರಮದೇವಿಯ ಕಾಲದಲ್ಲಿ ಸುಭದ್ರಪಡಿಸಿದರೆಂದು ತಿಳಿದು ಬರುತ್ತದೆ. ವಿಜಯನಗರದ ಶ್ರೀಕೃಷ್ಣ ದೇವರಾಯನು ತಮ್ಮ ವಿಜಯದ ಸಂಕೇತವಾಗಿ ಉತ್ತರ ದ್ವಾರ ನಿರ್ಮಿಸಿದನೆಂದು ಹೇಳಲಾಗಿದೆ. ಕೋಟೆಯ 3 ಬದಿಗಳು
2 ಸಾಲುಗಳ ಬೃಹತ್ ಲೋ ಸರ್ಕಿಟ್ ಗೋಡೆಗಳಿಂದ ಆವೃತವಾಗಿರತಕ್ಕಂಥದ್ದು ವಿಶೇಷವಾಗಿದೆ. ಇವುಗಳು 88 ಮೀಟರ್ ಎತ್ತರದ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಅದರ ಒಳಗಿನ ಗೋಡೆಯ ದೊಡ್ಡ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಅವುಗಳ ನಡುವೆಯೂ ಬಂಧಕದ ವಸ್ತು ಯಾವುದೇ ಇಲ್ಲದೆ ಒಟ್ಟಿಗೆ ನಿರ್ಬಂಧಿಸಲಾಗಿದೆ. ಆದರೂ 41 ಅಡಿ ಉದ್ದದ ಕಲ್ಲಿನ ಚಪ್ಪಡಿಯ ಮುಖ್ಯ ಆಕರ್ಷಣೆಯ ಒಂದು ಕಂಬಗಳನ್ನು ಇಲ್ಲಿ ನಾವು ಕಾಣಬಹುದು. ನಂತರದ ಅಲ್ಲಿಯೇ ಪಕ್ಕದಲ್ಲಿ ಕಂಡುಬರುವ ಮಾವಿನ ಕೆರೆಯನ್ನು ನಾವು ನೋಡಬಹುದು. ಮಾವಿನ ಗಿಡಗಳು ಯಾವುದೇ ಇರದಿದ್ದರೂ ಅದಕ್ಕೆ ಮಾವಿನ ಕೆರೆ ಅಂತೂ ಏಕೆ ಹೆಸರು ಬಂತು ಎಂದು ಯೋಚನೆ ಮಾಡಿದಾಗ ಇದರ ಮೂಲ ಹೆಸರು ಆಮ್ ತಲಾಬ್. ಆಮ್ ಎಂದರೆ ಹಿಂದಿಯಲ್ಲಿ ಸಾಮಾನ್ಯ ಜನರ ಅಂತ ಬರುತ್ತದೆ ಮತ್ತು ತಲಾಬ್ ಅಂದರೆ ಕೆರೆ, ಅಂದರೆ ಸಾಮಾನ್ಯ ಜನರು ಬಳಕೆಗಾಗಿ ಇರುವ ಕೆರೆಯನ್ನು ಆಮ್ ತಲಾಬ್ ಎಂದು ಕರೆಯುತ್ತಿದ್ದರು. ಆದರೆ ಈಗ ಅದನ್ನು ಮಾವಿನ ಕೆರೆ ಎಂದು ಕರೆಯುತ್ತಿದ್ದಾರೆ. ನಂತರ ರಾಯಚೂರಿನಲ್ಲಿ ಇನ್ನೊಂದು ಪ್ರಸಿದ್ಧವಾದ ಕೋಟೆಯನ್ನು ನಾವು ನೋಡಬಹುದು. ಅದು ಮುದಗಲ್ ಕೋಟೆ. ಶಾಲಿವಾಹನ ಶಕೆ 1053ರಲ್ಲಿ ಮುದ್ದಪ್ಪ ರೆಡ್ಡಿ ಎಂಬ ಜಮೀನ್ದಾರರು ಕಟ್ಟಿಸಿದರೆಂದು ನಿಜಾಂ ಶಾಹಿ ಗೇಟಿನಲ್ಲಿ ಉಲ್ಲೇಖವಾಗಿದೆ. ಬಹುಮನಿ ಸುಲ್ತಾನರು, ವಿಜಯನಗರ ಅರಸರು, ಬಿಜಾಪುರ ಆದಿಲ್ ಶಾಹಿಗಳು ಕೋಟೆಯ ಮೇಲೆ ತಮ್ಮ ಆಧಿಪತ್ಯ ಸ್ಥಾಪಿಸಲು ಯುದ್ಧಕ್ಕೆ ಮುಂದಾದರು. ಹೀಗಾಗಿ ಮುದಗಲ್ ಕೋಟೆ ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿದೆ. 1565ರಲ್ಲಿ ನಡೆದ ರಕ್ಕಸ್ತಂಗಡಿ ಯುದ್ಧದ ನಂತರ ಈ ಕೋಟೆಯು ಬಿಜಾಪುರ ಆದಿಲ್ ಶಾಹಿಯ ವಶವಾಯಿತು. ಅಂದಿನ ಮುದಗಲ್ ಕೋಟೆ ಈಗಿನ ಲಿಂಗಸೂಗಿರಿನ ಒಂದು ಸಣ್ಣ ಪಟ್ಟಣವಾಗಿದೆ. ಲಿಂಗಸೂಗಿರಿನಲ್ಲಿ ಕಂಡುಬರುವ ಇನ್ನೊಂದು ಐತಿಹಾಸಿಕ ಕೋಟೆ ಜಲದುರ್ಗ ಕೋಟೆ. ವಿಜಯನಗರ ಅರಸರು, ಬಿಜಾಪುರ ಆದಿಲ್ ಶಾಹಿಗಳು, ಬಹುಮನಿ ಸುಲ್ತಾನರು ಆಳಿದ್ದರು. ಗುಡ್ಡದ ಮೇಲಿರುವ ಕೋಟೆಯಲ್ಲಿ ಕಾಲಕಾಲಕ್ಕೆ ಆಳ್ವಿಕೆಯಲ್ಲಿ ನಡೆಸಿದ ರಾಜರು ಅದನ್ನು ವಿಭಿನ್ನವಾಗಿ ಬಳಸಿಕೊಂಡಿದ್ದಾರೆ ಎಂದು ತಿಳಿದು ಬರುತ್ತದೆ. ಕೋಟೆಯಲ್ಲಿ ಖಜಾನೆ, ಸೈನಿಕರ ನೆಲೆ ಇತ್ತು ಎಂದು ತಿಳಿದು ಬರುತ್ತದೆ. ಗಲ್ಲು ಶಿಕ್ಷೆಗೆ ಗುರಿಯಾದವರನ್ನು ಕೋಟೆಯ ಮೇಲಿಂದ ಕೃಷ್ಣ ನದಿಗೆ ನೂಕಿ ಕೊಲ್ಲುತ್ತಿದ್ದರೆಂಬ ಸಂಗತಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ನಂತರ ಲಿಂಗಸೂಗಿರಿ ತಾಲೂಕಿನ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪತ್ತೆಯಾಗಿರುವ 3 ಮುಖಗಳ ಹಂಸ ಪಕ್ಷಿಯ ಚಿತ್ರವು ದೆಹಲಿಯ NCERT ಸಂಸ್ಥೆಯು ತನ್ನ ಲಾಂಛನವಾಗಿ ಬಳಸಿಕೊಂಡಿದೆ. ಈ ಬಗ್ಗೆ ಆ ಸಂಸ್ಥೆ ಹೆಮ್ಮೆಯಿಂದ ಹೇಳಿಕೊಂಡಿರುವುದೇನೆಂದರೆ, ಶಿಕ್ಷಣ, ತರಬೇತಿ ಮತ್ತು ಸಂಶೋಧನೆಗಳ ಆಶಯವನ್ನು ಈ ಚಿತ್ರ ಬಿಂಬಿಸುತ್ತದೆ ಎಂದು ಹೇಳಿದೆ. ದೇವದುರ್ಗ ತಾಲೂಕಿನ ಗಬ್ಬೂರು ಸಾಂಸ್ಕೃತಿಕ ಕೇಂದ್ರವೆಂದು ನಾವು ತಿಳಿದು ಬರುತ್ತದೆ. ದೇವಾಲಯಗಳ ಊರು ಎಂದು ಪ್ರಸಿದ್ಧಿ ಪಡೆದಿದೆ. 30ಕ್ಕೂ ಹೆಚ್ಚು ಐತಿಹಾಸಿಕ ದೇವಾಲಯಗಳು ಇಲ್ಲಿ ಇವೆ. ಈ ಗ್ರಾಮಕ್ಕೆ ಬಬ್ರುವಾಹನ ಕಾಲದಲ್ಲಿ ಮಣಿಪುರ ಎಂಬ ಹೆಸರಿತ್ತು. ಇಲ್ಲಿನ ಸ್ತೂಪಕ್ಕೆ ಬಬ್ರುವಾಹನ ಅಶ್ವಮೇಧ ಕುದುರೆ ಕಟ್ಟಿದನೆಂದು ನಂಬಿಕೆ ಇರುತ್ತದೆ. ರಾಯಚೂರಿನ ಪಕ್ಕದಲ್ಲಿರುವ ಮಾಲಿಯಾಬಾದ್ ಕೋಟೆ ರಾಜ್ಯದ ಮಹತ್ವದ ಕೋಟೆಗಳಲ್ಲಿ ಒಂದು. 2 ಸುತ್ತಿನ ಕೋಟೆ. 13ನೇ ಶತಮಾನದಲ್ಲಿ ಕಾಕತೀಯರ ಕಾಲದಲ್ಲಿ ಒಳಸುತ್ತು ನಿರ್ಮಾಣವಾಯಿತು. ಹೊರಸುತ್ತು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ನಿರ್ಮಾಣವಾಯಿತು ಎಂದು ತಿಳಿದು ಬರುತ್ತದೆ. ಬೃಹತ್ ಗಾತ್ರದ ಕಲ್ಲಿನ ಕೋಟೆ ಕೊತ್ತಲುಗಳು ಮತ್ತು ಆವರಣದಲ್ಲಿರುವ ಕಲ್ಲಾನೆಗಳು ಕೋಟೆ ನಿರ್ಮಾಣದ ವಾಸ್ತುಶೈಲಿಯ ಪ್ರತೀಕಗಳಾಗಿವೆ. ನಂತರ ಇನ್ನು ಕೆಲವು ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಹಲವಾರು ಒಂದು ಪಾರಂಪರಿಕ ಮತ್ತು ಧಾರ್ಮಿಕ ಒಂದು ದೇವಾಲಯಗಳನ್ನು ನಾವು ನೋಡುತ್ತಾ ಹೋದರೆ, ಮೊದಲನೇದಾಗಿ ಮಾನ್ವಿ ತಾಲೂಕಿನ ಚೀಕಲ್ಪರ್ವಿಯ ವಿಜಯದಾಸರ ಕಟ್ಟೆ ದಾಸ ಸಾಹಿತ್ಯ ಪ್ರಿಯರ ಆರಾಧ್ಯ ಕೇಂದ್ರವಾಗಿರತಕ್ಕಂಥದ್ದು ನೋಡಬಹುದು. ಗಬ್ಬೂರಿನ ಬೂದಿ ಬಸವೇಶ್ವರ ಸಂಸ್ಥಾನ ಮಠ, 10ನೇ ಶತಮಾನದ ಲಿಂಗಸೂಗೂರು ತಾಲೂಕಿನ ನವಲಿ ಗ್ರಾಮದ ಜಡಲಿಂಗೇಶ್ವರ ದೇವಾಲಯ, ಗುರುಗುಂಟ ಅಮರೇಶ್ವರ ದೇವಸ್ಥಾನ, ಅಂಕಲಿ ಮಠ, ಚತ್ತರ ಆಂಜನೇಯ ದೇವಸ್ಥಾನ, ಮುದಗಲ್ನ ಹಜರತ್ ಹುಸೇನಿ ಅಲಂ ದರ್ಗಾ ಮತ್ತು ಹಳೆಬೀಡಿನ ಶೈಲಿಯ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನ, ಕಲ್ಲೂರಿನ ಮಹಾಲಕ್ಷ್ಮಿ ದೇವಸ್ಥಾನ, ನೀರ್ಮಾನಿಯ ಯಲ್ಲಮ್ಮ ದೇವಸ್ಥಾನ, ಕವಿತಾಳದಲ್ಲಿರುವ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಹೊಂದಿರುವ ತ್ರಯಂಬಕೇಶ್ವರ ದೇವಸ್ಥಾನ, ಸಿಂಧನೂರು ತಾಲೂಕಿನ ಅಸ್ಮಕಲ್ ದರ್ಗಾ, ಮುಕ್ಕುಂದಿ ಮುರಾಹರಿ ದೇವಸ್ಥಾನ, ಚಿದಾನಂದ್ ಅವಧೂತರ ಸಿದ್ಧಿ ಸ್ಥಳವಾದ ಅಂಬಾಮಠ, ಬಳಗಲ್ನೂರಿನ ಪುರಾತನ ಆಂಜನೇಯ ದೇವಸ್ಥಾನ, ಒಳಬಳ್ಳಾರಿ ಚನ್ನಬಸವೇಶ್ವರ ದೇವಸ್ಥಾನ, ದೇವಸೂಗಿರಿನ ಸೂಗರೇಶ್ವರ ದೇವಸ್ಥಾನ, ಗಣದಾಳ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕುರುವಗಡ್ಡೆಯ ದತ್ತಾತ್ರೇಯ ದೇವಸ್ಥಾನ, ಮಸ್ಕಿಯ ಮಲ್ಲಿಕಾರ್ಜುನ ದೇವಸ್ಥಾನ, ಕಲ್ಮಲ ಕರಿಯಪ್ಪ ತಾತ ದೇವಸ್ಥಾನ, ಯರಿಗೆರೆ ದರ್ಗಾ, ಬಿಚ್ಚಾಲಿ ಸಂಸ್ಥಾನ ಮಠ, ರಾಯಚೂರಿನ ಕಿಲ್ಲೆ ಬೃಹನ್ಮಠ, ಸೋಮವಾರಪೇಟೆ ಮಠ, ದೇವದುರ್ಗ ತಾಲೂಕಿನ ಮುಂಡರ್ಗಿ ಮಠ, ಜಾಳಹಳ್ಳಿಯ ರಂಗನಾಥ ದೇವಸ್ಥಾನ. ಹೀಗೆ ನೋಡುತ್ತಾ ಹೋದರೆ ಜಿಲ್ಲೆಯಲ್ಲಿ ಸಾಲು ಸಾಲು ದೇವಸ್ಥಾನ, ಧಾರ್ಮಿಕ ಕೇಂದ್ರಗಳು ಮತ್ತು ವಿಶೇಷವಾದಂಥ ಒಂದು ಸಾಂಸ್ಕೃತಿಕ ಕೇಂದ್ರಗಳನ್ನು ನಾವು ಕಾಣಬಹುದು. ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ರಾಯಚೂರಿನ ಒಂದು ಇತಿಹಾಸವನ್ನು, ಧಾರ್ಮಿಕ ಪಾರಂಪರಿಕ ತಾಣಗಳನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು.